ಆರ್ಸಿಬಿ ಅಬ್ಬರಕ್ಕೆ ನಲುಗಿದ ಡೆಲ್ಲಿ ಕ್ಯಾಪಿಟಲ್ಸ್. ಸ್ಮೃತಿ ಮಂದಣ್ಣ ಅಬ್ಬರ ಬ್ಯಾಟಿಂಗ್. ಡೆಲ್ಲಿ ವರ್ಸಸ್ ಆರ್ಸಿಬಿ ಕಂಪ್ಲೀಟ್ ಹೈಲೈಟ್ಸ್. ಈ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ನಮಸ್ಕಾರ ಅಣ್ತಮ್ಮ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಡೆದ WPL ವುಮೆನ್ ಪ್ರೀಮಿಯರ್ ಲೀಗ್ನ ಆರ್ಸಿಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ನ ಕಂಪ್ಲೀಟ್ ಹೈ ವೋಲ್ಟೇಜ್ ಮ್ಯಾಚ್ ಆಗಿತ್ತು. ಈ ಮ್ಯಾಚಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಭರ್ಜರಿ ಜಯ. ಡೆಲ್ಲಿ ಕ್ಯಾಪಿಟಲ್ಸ್ ಟಾಸ್ನ ಸೋತು ಬ್ಯಾಟಿಂಗ್ ಬಂದ್ರು. ಬ್ಯಾಟಿಂಗ್ ಅಲ್ಲಿ ಕೇವಲ 10 ರನ್ಗೆ 4 ವಿಕೆಟ್ನ ಕಳ್ಕೊಂಡ್ರು. ಡೆಲ್ಲಿ ಕ್ಯಾಪಿಟಲ್ಸ್ 50 ರನ್ ಹೊಡೆಯಲ್ಲ ಅಂದ್ಕೊಂಡಿದ್ದ ಟೈಮಲ್ಲಿ ನಮ್ಮ ಶಫಾಲಿ ವರ್ಮಾ ಬಂದು 62 ರನ್ ಹೊಡೆದ್ರು. ಎಲ್ಲರೂ ಔಟ್ ಆಗಿದ್ರು. ಆಪತ್ ಬಾಂಧವಿ ತರ ನಿಂತ್ಕೊಂಡು ಒಬ್ಬರೇ ಹೋರಾಟ ಕೊಟ್ಟು 62 ರನ್ ಹೊಡೆದ್ರು. ಕೊನೆಯಲ್ಲಿ ಬಂದ ಲೂಸಿ 36 ರನ್ ಎರಾಬಿರಿ ಚಚ್ಚಿ ಡೆಲ್ಲಿ ಕ್ಯಾಪಿಟಲ್ಸ್ 166 ರನ್ಗೆ ರೀಚ್ ಆದ್ರು. ಹಂಗೋ ಹಿಂಗೋ ನೂಕೊಂಡು ತೆರಳ್ಕೊಂಡು ಗಬ್ರು ಬಿತ್ಕೊಂಡು 166 ರನ್ಗೆ ರೀಚ್ ಆದ್ರು. ಲಾರನ್ ಬೆಲ್ 3 ವಿಕೆಟ್ ತಗೊಂಡ್ರು. ಸತ್ಕೆರೆ 3 ವಿಕೆಟ್, ಪ್ರೇಮ ರಾವತ್ 2 ವಿಕೆಟ್ ತಗೊಂಡು ಡೆಲ್ಲಿ ಕ್ಯಾಪಿಟಲ್ಸ್ ನ 166 ರನ್ಗೆ ಕಟ್ ಹಾಕಿದ್ರು. ಸೆಕೆಂಡ್ ಇನ್ನಿಂಗ್ಸ್ಗೆ ಚೇಸ್ ಬಂದ ನಮ್ಮ RCB ತಂಡ 18ನೇ ನಂಬರ್ ಸ್ಮೃತಿ ಮಂದಣ್ಣ ವಿರಾಟ್ ಕೊಹ್ಲಿನೇ ಜ್ಞಾಪನಿಸ್ಬಿಟ್ರು. ಸ್ಮೃತಿ ಮಂದಣ್ಣ 96 ರನ್ ಹೊಡೆದು ಔಟ್ ಆದ್ರು. ಸೆಂಚುರಿಗೆ 4 ರನ್ ಬೇಕಾಗಿತ್ತು. ಪಿಲ್ ಸಾಲ್ಟ್ ತರ ಆಡ್ತಿದ್ದ ನಮ್ಮ ಗ್ರಾಸ್ ಹ್ಯಾರಿಸ್ 1 ರನ್ಗೆ ಔಟ್ ಆದ್ರು. ನೆಕ್ಸ್ಟ್ ಜಾರ್ಜಿಯಾ ವಾಲ್ 50 ಮಾಡ್ಕೊಂಡ್ರು. ಟುಕು ಆಡ್ತಾ ಸ್ಮೃತಿ ಮಂದಣ್ಣ ಆಡ್ತಿದ್ ನೋಡಿ ಇವರು 50 ಮಾಡ್ಕೊಂಡ್ರು. ನಮ್ಮ RCB ತಂಡ ಕೇವಲ 18.2 ಓವರ್ಗೆ ಈ 166 ರನ್ ಆರಾಮಾಗಿ ಚೇಸ್ ಮಾಡಿ ಬಿಸಾಕಿದ್ರು. ಈ ಓಡೋ ಕುದ್ರೆನ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಯಾರಿಂದ ತಡೆಯಕ್ಕೆ ಸಾಧ್ಯ ಇಲ್ಲ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಪಾಯಿಂಟ್ಸ್ ಟೇಬಲ್ಗೆ ಹೋದ್ರೆ ಪಾಯಿಂಟ್ಸ್ ಟೇಬಲ್ ನಮ್ಮ RCB ತಂಡನೇ ಟಾಪ್. ಈ ವರ್ಷನೂ RCBಗೆ ಕಪ್ಪು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಜೈ RCB, ಜೈ ಕನ್ನಡಾಂಬೆ, ಭಾರತ ಜನನಿಯ ತನುಜಾತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋನ ಫುಲ್ ನೋಡೋದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. RCBಗೆ ಕಪ್ಪು.